ಇನ್ನು ರಾಜ್ಯ ಸರ್ಕಾರ ಓಸಿ ವಿನಾಯಿತಿಯನ್ನು ಕೊಟ್ಟಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಓಸಿ ವಿನಾಯಿತಿ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಈಗ 24,000 ಮನೆಗೆ ನೀರಿನ ಸಂಪರ್ಕ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. 1200 ಸ್ಕ್ವೇರ್ ಫೀಟ್ ಅಂದರೆ ಚದರಡಿ, 1200 ಚದರಡಿ ವಿಸ್ತರಣೆಯ ಒಳಗಡೆ ಇರತಕ್ಕಂಥ ಮನೆಗಳಿಗೆ ನೀರಿನ ಸಂಪರ್ಕ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸ್ವಲ್ಪ ಕುಟುಂಬಗಳು ಇದರಿಂದ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಸಾಧ್ಯತೆ ಇದೆ. ನೋಡಿ, ರಾಜ್ಯ ಸರ್ಕಾರದಿಂದ ಓಸಿ ವಿನಾಯಿತಿ. ಜಲಮಂಡಳಿಯಿಂದ 24,000 ಮನೆಗಳಿಗೆ ನೀರಿನ ಸಂಪರ್ಕ. 1,200 ಚದರ ಅಡಿ ಒಳಗಿರುವ ಮನೆಗಳಿಗೆ ನೀರಿನ ಸಂಪರ್ಕ. ನೀರಿನ ಸಂಪರ್ಕ ಪಡೆಯೋಕೆ ಜಲಮಂಡಳಿಗೆ ಸುಮಾರು 24,000 ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಜಲಮಂಡಳಿ ನೀರಿನ ಸಂಪರ್ಕವನ್ನ ನೀಡಿರಲಿಲ್ಲ. ಕಾರಣ ಓಸಿ ನೀಡಿರಲಿಲ್ಲ ಅಂತ. ಈಗ ರಾಜ್ಯ ಸರ್ಕಾರ 1,200 ಚದರ ಅಡಿ ವಿಸ್ತೀರ್ಣದ ನಿವೇಶನಗಳಿಗೆ ಓಸಿ ವಿನಾಯಿತಿಯನ್ನು ನೀಡಿದೆ. ಓಸಿ ವಿನಾಯಿತಿ ನೀಡಿದ ಬೆನ್ನಲ್ಲೇ ಜಲಮಂಡಳಿ ನೀರಿನ ಸಂಪರ್ಕ ನೀಡೋಕೆ ಮುಂದಾಗಿದೆ. ಈಗ ಸರ್ಕಾರದ ನಿಯಮಾನುಸಾರ ಸರಳೀಕರಣಗೊಳಿಸಿದ್ದಾರೆ. ಅದರಂತೆ 1,200 ಸ್ಕ್ವೇರ್ ಫೀಟ್ಗಿಂತ ಕಡಿಮೆ ಇರುವ ಸೈಟ್ಗಳಲ್ಲಿ ಕಟ್ಟಿರುವಂಥ ಮನೆಗಳಿಗೆ ಓಸಿ ಅವಶ್ಯಕತೆ ಇಲ್ಲ ಅಂತ ಒಂದು ನಿಯಮಗಳನ್ನು ಜಾರಿ ಮಾಡಲಾಗ್ತಿದೆ. ಹಾಗಾಗಿ ನಮ್ಮ BWSSB ವತಿಯಿಂದ ಕೂಡ ಸಾರ್ವಜನಿಕರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ 1,200 ಸ್ಕ್ವೇರ್ ಫೀಟ್ಗೆ ಏನು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರಿಗೆ ಓಸಿ ಇಲ್ಲದೇ ಇದ್ರೂ ಕೂಡ ಸರ್ಕಾರದ ನಿಯಮಾನುಸಾರ BWSSB ಕನೆಕ್ಷನ್ ಕೊಡಲಿಕ್ಕೆ ಸಿದ್ಧ ಇದ್ದೀವಿ. ಈಗಾಗಲೇ 24,000 ಅರ್ಜಿಗಳು ನಮಗೆ ಬಂದಿದೆ. ಆ ಅರ್ಜಿಗಳಿಗೆ ನಾವು ಆದಷ್ಟು ಬೇಗನೆ ಕನೆಕ್ಷನ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. 24,000 ಅರ್ಜಿ ನೀರಿನ ಸಂಪರ್ಕಕ್ಕಾಗಿ ಬಂದಿದ್ದು, ಅದರಲ್ಲಿ 1,200 ಚದರ ಅಡಿ ಒಳಗಡೆ ಇರುವ ಮನೆಗಳಿಗೆ ಕೂಡಲೇ ನೀರಿನ ಸಂಪರ್ಕ ನೀಡಲಿದ್ದಾರೆ. ಅದರಲ್ಲೂ ನಕ್ಷೆ ಮಂಜೂರಾತಿ ಇರಬೇಕು ಅಂತ ಆದೇಶ ಇದೆ. ಈ ನಿಟ್ಟಿನಲ್ಲಿ ನಕ್ಷೆ ಮಂಜೂರಾತಿ ಇದ್ದು 1,200 ಚದರ ಅಡಿ ವಿಸ್ತೀರ್ಣದ ಮನೆಗಳಿಗೆ ಓಸಿ ಸಿಗಲಿದೆ. ಕಾನೂನು ಪ್ರಕಾರ 1,200 ಸ್ಕ್ವೇರ್ ಫೀಟ್ ಒಳಗಡೆ ಯಾರಿಗೆ ಮನೆ ಕಟ್ಟಿದ್ದಾರೆ ಅವರಿಗೆ ಓಸಿ ವಿನಾಯಿತಿ ಕೊಟ್ಟಿದ್ದಾರೆ, ಅವರಿಗೆ ಮಾತ್ರ ಕನೆಕ್ಷನ್ಸ್ ಕೊಡೋದ್ರ ಬಗ್ಗೆ ಈಗ ನಾವು ಕ್ರಮ ತಗೊಳ್ತೀವಿ. ಅದಕ್ಕಿಂತ ಹೆಚ್ಚುವರಿಯಾಗಿ ಕಟ್ಟಿರೋರಿಗೆ ಏನು ಮಾಡಬೇಕಂತ ಮುಂದಿನ ನಿರ್ದೇಶ ಬಂದ ಮೇಲೆ ತೀರ್ಮಾನ ತೆಗೆದುಕೊಳ್ತೀವಿ. ಈಗ 1,200 ಸ್ಕ್ವೇರ್ ಫೀಟ್ಗಿಂತ ಇರುವ ಅರ್ಜಿಗಳು ನನ್ನ ಅಂದಾಜು ಪ್ರಕಾರ 10,000 ಅರ್ಜಿಗಳು ಇರ್ಬೋದು. ಸೊ ಈಗ ನಾನು ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕನೆಕ್ಷನ್ಸ್ ಕೊಡ್ತೀವಿ. ಒಟ್ಟಾರೆ ಓಸಿ ಸಿಗದೆ ನೀರಿನ ಸಂಪರ್ಕ ಸಿಕ್ಕಿಲ್ಲ ಅಂತ ಜನ ಪರದಾಡ್ತಾ ಇದ್ರು. ಈಗ ಓಸಿ ವಿನಾಯಿತಿ ನೀಡಿದ್ದು ಜಲಮಂಡಳಿ 24,000 ಮನೆಗಳಿಗೆ ನೀರಿನ ಸಂಪರ್ಕ ನೀಡೋಕೆ ನಿರ್ಧರಿಸಿದ್ದು, ನಾಳೆಯಿಂದಲೇ ನೀರು ಸಂಪರ್ಕ ಸಿಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.